ಕುದುರೆ ಗಾಡಿ ಸವಾರಿ. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನು ಗೌಡ ಬೊಂಬೆನಾಡು. ಇವತ್ತಿನ ವ್ಲಾಗ್ ಏನಂದರೆ, ನಾನು ನಮ್ಮ ಅಕ್ಕನ ಊರಿಗೆ ಹೊಟ್ಟಿದ್ದೀನಿ. ಯಾಕೆ ಅಂದರೆ ಮಕ್ಕಳ ಜೊತೆ ಸ್ವಲ್ಪ ಫನ್ ಮಾಡೋಣ ಅಂತ. ಸುಮಾರು ದಿನ ಆಯಿತು, ತುಂಬ ದಿನ ಆದಮೇಲೆ ಹೋಗ್ತಾಯಿದ್ದೀನಿ. ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವೀಡಿಯೋನ ಶುರು ಮಾಡೋಣ. ಇದು ನಮ್ಮ ಊರಿನ ಕೆರೆ. ಇದು ಕೆರೆ ಏರಿ ಈ ಕಡೆ ಬಯಲು. ಹಳ್ಳಿ ವಾತಾವರಣ ಎಷ್ಟು ಚೆಂದ ಅಂದರೆ, ಹಳ್ಳೀಲಿ ನೆಟ್ವರ್ಕು 0% ಇರ್ಬೋದು, ಬಟ್ ನೆಮ್ಮದಿ ಮಾತ್ರ 100% ಇರುತ್ತೆ. ಅದಕ್ಕೆ ಸುಮ್ಮನೆ ಹೇಳ್ತೀವ, ಹಳ್ಳಿನೇ ನಮ್ಮ ಹಳ್ಳಿನೇ ಅಂದ, ನಮ್ಮ ಹಳ್ಳಿನೇ ಚೆಂದ ಎಷ್ಟೇ ಆದ್ರೂ. ಇದು ಬಂದು ಬಿ ಸರೋಜಾದೇವಿ ಅವರ ಸಮಾಧಿ ಮಾಡಿರುವಂಥ ಜಾಗ. ಇದು ಬಂದು ಕಣ್ವಾಗೋಗ ರೋಡಲ್ಲೇ ಬರುತ್ತೆ. ದಶವಾರ ಅಂತ ಊರ ಹೆಸರು. ಚನ್ನಪಟ್ಟಣ ತಾಲೂಕಲ್ಲೇ ಬರುತ್ತೆ ದಶವಾರ. ಅವರ ಒಂದು ಸಮಾಧಿ ಆಗಿರುವಂಥ ಜಾಗ ಇದು. ಅದನ್ನೂ ಒಂದು ಸ್ವಲ್ಪ ಗಾಡಿ ನಿಲ್ಲಿಸಿ ಅದನ್ನ ನೋಡಿಕೊಂಡು ಅಲ್ಲಿಂದ ಕಣ್ವ ಕಡೆಗೆ ಹೊರಟು ನಾವು. ಕಣ್ವಾಗೆ ಎಂಟ್ರಿ. ಇದು ಕಣ್ವ ಅಲ್ಲಿರುವಂಥ ಮೀನು ಸಾಕಾಣಿಕಾ ಕೇಂದ್ರ. ಇಲ್ಲಿ ಮೀನೆಲ್ಲ ಸಾಕ್ತಾರೆ. ಮೀನು ಸಾಕಾಣಿಕಾ ಕೇಂದ್ರ ಇದು. ಕಣ್ವ ಗ್ರಾಮ, ಚನ್ನಪಟ್ಟಣ ತಾಲೂಕು ಕಣ್ವ ಗ್ರಾಮ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಬಲಗಡೆ, ಇದು ಕೆರೆ ಇದೆ. ಕಣ್ವ ಕೆರೆ ಏರಿ ಇದು. ಇಲ್ಲಿ ಮನೆ ಹತ್ರ ಎಂಟ್ರಿ ಕೊಟ್ಟು ಇಲ್ಲೇ ನಿಂತವ್ರು ನೋಡಿ ಇಬ್ಬರು. ಪಾತ್ರೆ ತೊಳಿತಾವಳೆ. ರೇಷ್ಮಾ ಅಂತ ಇವಳ ಹೆಸರು ಕೇಳಿದ್ರೆ ನಂಗೆ ನಗು ಬರುತ್ತೆ. ಒಂಥರ ನಗು. ರೇಷ್ಮಾ ಅಂತ ಇವಳು ನೋಡಿ. ಇವನ ಸುಂದರ, ಇವನ ಹೆಸರು ಸುಂದರ. ನೋಡಿ ಇವಳು ರೇಷ್ಮಾ ಅಂತ. ನನಗೆ ಇವತ್ತಿನವರೆಗೂ ಒಂದು ಪ್ರಶ್ನೆ ಏನು ಕಾಡ್ತಾ ಇದೆ ಅಂದರೆ, ಇವಳಿಗೆ ರೇಷ್ಮಾ ಅಂತ ಹೆಸರಿಟ್ಟವ್ರು ಯಾರು ಅಂತ. ಯಾಕೆ ಅಂದರೆ ನೋಡಿ, ಅವಳೆ ಚಿಂಪಾಂಜಿ ಥರ ಅವಳೆ. ಇವಳೆ ನೋಡಿ, ಆ ಮೂಗ ತೂತೆ ಕಾಣಿಸ್ತಾ ಇಲ್ಲ ಮೂಗಲ್ಲಿ. ಇವನು ಸೃಜನ್ ಅಂತ, ನಾವು ಕರೀದು ಸುಂದರ ಅಂತ. ಇವನು ಪ್ರಜ್ವಲ್ಲು, ನಾವು ಪಜಿಲ ಅಂತ ಕರಿತೀವಿ. ಇಬ್ಬರು ತುಂಬ ಒಳ್ಳೆ ಹುಡುಗರು, ಆದರೆ ನಾವು ಹುಷಾರಾಗಿರ್ಬೇಕಷ್ಟೆ. ಇವರೇನು ಒಳ್ಳೆ ಹುಡುಗರೆ, ಆದರೆ ನಾವು ಹುಷಾರಾಗಿರ್ಬೇಕಷ್ಟೆ. ನೋಡಿ ಇವನು ಪಜಿಲೆ ಅಂತ ಅವನಲ್ಲ, ಇವನಿಗೊಂದು ಬ್ಯಾನಿ ಐತೆ. ಏನು ಗೊತ್ತಾ, ನಾರ್ಮಲಾಗಿ ಎಲ್ಲರ ಥರ ಫಿಲ್ಟರ್ ನೀರು ಕುಡಿಯಲ್ಲ ಇವನು. ಯಾಕೆ ಗೊತ್ತಾ, ನಲ್ಲಿ ನೀರು ಕುಡಿಯೋದು. ಫಿಲ್ಟರ್ ನೀರು ಕುಡಿದ್ರೆ ಇವನಿಗೆ ಬಾಯಿಗೆ ಬರ್ತದಂತ, ಅದರಿಂದಾಗಿ ನಲ್ಲಿ ನೀರು ಕುಡಿತಾನೆ ಆಲ್ಮೋಸ್ಟ್ ಯಾವಾಗಲೂ. ಇದು ಪಜಿಲ ಅವರ, ನಿಮಗೆ ಯಾವತ್ತಿಂದ ಈ ಥರ ಬ್ಯಾನಿ ಶುರು ಆಯಿತು ಸ್ವಲ್ಪ ಹೇಳ್ತೀರಾ? ಇರಲಿ, ಈ ಕಡೆ ನಿಮ್ಮ ಮುಖದರ್ಶನ ಮಾಡಿ. ಅದೇ ನಾಳೆ ತಾನೆ ಸ್ಟಾರ್ಟ್ ಇವಳಿಗೆ. ಹೌದಾ? ಯಾವ ಪ್ರೈವೇಟು? ಅದೇ ಯಾವುದು ಹೆಸರೇನು? ಎಲ್ಲಿ ಬರೋದದು? ಅದೇ ಹಂಗೆ ಮಾಡ್ತಿರ್ತಿಲ್ಲ. ಈಗ ನಿಮ್ಗೆ ನಿಮ್ಮ ಅಪ್ಪ ನಿಮ್ಮ ಅಮ್ಮ ಅವರಲ್ಲ, ಇಬ್ಬರಲ್ಲಿ ಯಾರು ಫೇವ್ರೇಟ್ ನಿಮಗೆ? ಇಬ್ರು ಅಲ್ಲ, ಯಾರೋ ಒಬ್ಬರು ಹೆಸರು ಹೇಳ್ಬೇಕು. ಇಬ್ರು ಯಾರೇ ಫೇವ್ರೇಟ್ ನಿಮಗೆ? ನಿಮ್ಮ ಅಮ್ಮನ ನಿಮ್ಮ ಅಪ್ಪನ? ಕರೆಕ್ಟಾಗಿ ಹೇಳ್ಬೇಕು. ಕರೆಕ್ಟಾಗಿ ಹೇಳು. ಒಂದು ಹಿಂಗೆ ರೆಡಿ ಆಯ್ತದೆ. ನಾವು ಅಷ್ಟೊತ್ತರಲ್ಲಿ ಡ್ಯಾಮ್ ನೋಡ್ಕೊಂಡು ಬರ್ತೀವಿ. ಇದು ಕಣ್ವ ಡ್ಯಾಮ್. ಇದು ಕಣ್ವ ಡ್ಯಾಮ್ನ ಕ್ರಶ್ ಗೇಟ್. ಇದು ಈ ರೋಡು ಒಂದು ಕೆಂಗಲ್ಗೆ ಹೋಗುತ್ತೆ. ಇದೇ ಏರಿ ಮೇಲೆ ದಿಗ್ಗಜರು ಮೂವಿ ಶೂಟಿಂಗ್ ಆಗಿರೋದು. ಇದೇ ಏರಿ ಮೇಲೆ ಕಾರ್ಗಳು ಬರ್ತಾವಲ್ಲ ಎರಡು, ಏರಿಯಲ್ಲಿ ನೋಡಿ ಫ್ರೆಂಡ್ಸ್, ಇದೇ ಏರಿ ಮೇಲೆ ದಿಗ್ಗಜರು ಮೂವಿ ಶೂಟಿಂಗ್ ಆಗಿರುವಂಥದ್ದು. ಹಾಂ, ಆಡಲೇ ಪೆಂಗ್ ನನ್ನ ಮಗನೇ. ಹೊಡಿತು ಸರಿಯಾಗಿ. ಅವಳು ಹೋಗಿಲ್ಲ ಕ್ಯಾಕ್ರೆಸ್ ಅವಳಿಗೆ ಮಲ. ಆಯ್ಕೊಬಿಟ್ಟು ಕಣ ಸುಂದರ. ಕೆರೆ ಏರಿ ನೋಡಿ. ಹಿಡ್ಕೋ ಫಸ್ಟು.
ಆಯ್ಕೊಬಿಟ್ಟು ಕಣೋ ಶಿಷ್ಯ. ಅಲ್ಲಿಂದ ನಾವು ಬಂದಿದ್ದೆ ಬೋಟಿಂಗ್ ನಡೆಯೋ ಸ್ಥಳಕ್ಕೆ. ಇದು ಕಣ್ವ ಡ್ಯಾಮಲ್ಲಿ ಬೋಟಿಂಗ್ ನಡೆಯುವಂಥ ಜಾಗ ಇದು. ನೋಡಿ ಇಲ್ಲೆಲ್ಲ ಬೋಟಿಂಗ್ ಹೋಗ್ತಾ ಇದ್ದಾರೆ. ಒಬ್ಬರಿಗೆ 250, 200 ಒಂದಕ್ಕೆ, ಅದು ದೊಡ್ಡದಿದೆಯಲ್ಲ ಅದಕ್ಕೆ, ಇನ್ನೊಂದು ಚಿಕ್ಕದಿದೆಯಲ್ಲ ಅದಕ್ಕೆ 250 ಒಬ್ಬರಿಗೆ. ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನಿಸ್ತು. ನೋಡಿ ಹೋಗ್ತಾ ಇದ್ದಾರೆ. ಕುದುರೆ ಗಾಡಿ ಸವಾರಿ ಮಾಡೋಣ ಅಂತ ಅನಿಸ್ತು. ಒಂದು ದಿವಸ ಮಾಡಿರಲಿಲ್ಲ. ಕುದುರೆ ಗಾಡಿ ಸವಾರಿ ಪಜಿಲ, ಕುದುರೆ ಗಾಡಿ ಸವಾರಿ. ಪಜಿಲ್ ಮಿಸ್ಟರ್ ಸುಂದರ್, ಒಂದು ಚಿಂಪಾಂಜಿ. ಪಜಿಲ್ ಕುದುರೆ ಗಾಡಿ ಎಕ್ಸ್ಪೀರಿಯನ್ಸ್ ಮಾತ್ರ ಸೂಪರ್ ಆಗಿತ್ತು. ಫಸ್ಟ್ ಟೈಮ್ ನಾನು ಕುದುರೆ ಗಾಡಿ ಹತ್ತಿದ್ದು. ಚೆನ್ನಾಗಿತ್ತು, ಒಂಥರ ಖುಷಿ ಆಯಿತು. ಇದು ಗೇಟು, ಕಣ್ವ ಡ್ಯಾಮ್ ಗೇಟ್ ಇದು. ಗಾಡಿ ಯಾವ್ರವ್ರು ಅಣ್ಣವರು? ಚನ್ನಬಣ್ಣನ ಚೆನ್ನಾಗದ ಕಣ್ಣ ಒಂಥರ. ಅಲ್ಲಿಂದ ನಾವು ಬಂದಿದ್ದೆ ಅವರ ತೋಟದ ಹತ್ರ. ಇಲ್ಲಿ ಬಾವಿ ಇತ್ತು ಅವ್ರದ್ದೇ, ನೋಡೋಣ ಅಂತ ಬಂದು ಆ ಬಾವಿಗೆ. ಬಾವಿಲೆಲ್ಲ ನೀರು ತುಂಬಿತ್ತು, ಮಳೆ ನೀರು. ತೆಂಗಿನಕಾಯಿ ಬಿದ್ದಿದ್ದೆಲ್ಲ ಬಾವಿ ಒಳಗಡೆ ಬಿದ್ದಾಯಿತು. ಹಂಗೆ ಬಾವಿನ ನೋಡಿಕೊಂಡು ಅಲ್ಲಿಂದ ಹೊರಟಿದ್ದೆ ಅವರ ತೋಟಕ್ಕೆ ಬಂದಿದ್ದೀವಿ. ಇವಾಗ ಕರ್ಕೊಯ್ತಿದ್ದೀವಿ ನಮ್ಮ ಮಾವನ. ಇವಾಗ ಇದು ಎಷ್ಟು ಮರ ಇದಾವಲ್ಲ ಮಾವಿನ ಮರ? ಅಷ್ಟೇ ಎಲ್ಲ ಕಿತ್ಬಿಟ್ಟಿದ್ದೀರ? ಇನ್ನು ನನಗೋಸಿ ಬಿಟ್ಟಿದ್ದೀರಪ್ಪ? ಅಷ್ಟೇನಾ? ಅವನೇನು ಏನು ಮಾಡ್ತಾನೆ ನೋಡ್ಲ, ಅವ್ನು ಗುಬಾಲ್ ನನ್ನ ಮಗಲೇ. ಈ ನನ್ನ ಮಗನ ಎಲ್ಲಿ ಹೋದ್ರೆ ಬರೀ ಇದೆ. ಏನು ನಡೀರೋ. ಅಲ್ಲಿಂದ ಗುಡ್ಡೆ ಹತ್ತೋಣ ಅಂತ ಗುಡ್ಡೆ ಕಡೆ ಹೋಗ್ತಾ ಇದ್ವಿ. ಅಲ್ಲಿ ಅವ್ರ ತೋಟದ ಪಕ್ಕದಲ್ಲೇ ಗುಡ್ಡೆ, ಕಣ್ವ ಗುಡ್ಡೆ. ಮಾವಿನ ಮರ ಎಲ್ಲ ಗುಡ್ಡೆ ಮೇಲೆ ಹಾಕಿರೋದು ಇವರು, ಮಾವಿನ ಸಸಿಗಳೆಲ್ಲ. ಗುಡ್ಡೆ ಹತ್ತೋಣ ಅಂತ ಗುಡ್ಡೆ ಹತ್ತುತ್ತಾ ಇದ್ದೀವಿ. ಚೆನ್ನಾಗಿತ್ತು, ಒಂಥರ ಹಳ್ಳಿ ವಾತಾವರಣ, ಸೂಪರ್. ನೋಡಿ ಫ್ರೆಂಡ್ಸ್, ಗುಡ್ಡೆ ಹತ್ತಕ್ಕೆ ಶುರು ಮಾಡಿದ್ವಿ. ಗುಡ್ಡೆ ಗುಡ್ಡೆ ಮೇಲೆ ಹತ್ತಬೇಕು. ಮಾವಿನ ಮರ ಇಲ್ಲಿದ್ದಾವಂತೆ. ಎಷ್ಟು ಮರ ಇದಾವಲ್ಲ ನಿಮಗೂ? ಹಾಂ, ಹೌದು. ಈಗ ಸೊಸಿ ನಡುಕ ಮಾವಿನಕಾಯಿ ಎಲ್ಲ ಖಾಲಿ ಆಗೋದ್ವಾ? ಮತ್ತು ಅವೇ ಅಂತ ಕರ್ಕೊಂಬಂದವನು. ಏನು ಸೊಸಿ ನಡ್ತಾ ಇದ್ದೀರಾ? ನವಿಲ್ ಐತೆ. ಅದೇ ಸ್ಪೀಡ್ ಬೋಟ್ ಅದು. ನಾನು ಇಲ್ಲೇ ನಿಂತ್ಬೇಕಾಗಿ ನಡಿ ನಿಧಾನಕ್ಕೆ. ಸೈಡ್ಗೆ ನಿಂತ್ಕೊ, ಇಲ್ಲೇ ನಿಂತ್ಕೊ. ಸೈಡ್ಗೆ ನಿಂತ್ಕೊ. ದೇವ್ ಮರ ಇದು. ಫುಲ್ಲು ಬೆಟ್ಟದ ತುದಿಲಿದ್ದೀವಿ. ಕಣ್ವ ಗುಡ್ಡೆ. ಬಿಸಿಲು ಹೊಡಿತಾ ಇದೆ ಸರಿಯಾಗಿ ಬೆಳಗ್ಗೆನೆ. ತನು, ಹೆಂಗಿತ್ತು ಬೆಟ್ಟ ಹತ್ತಿದ್ದು ಎಕ್ಸ್ಪೀರಿಯನ್ಸು? ಓ, ಇದೇ ಫಸ್ಟಾ? ಅಲ್ಲ, ನಿಮ್ಮೂರಲ್ಲಿ ಇದ್ಕೊಂಡು ನೀನೇ ಫಸ್ಟ್, ಒಂದ್ಸಲ ಗೊತ್ತಿರ್ಲಿಲ್ವಾ? ಹಾಂ ಹಾಂ, ಈಗ ಹೆಂಗೆ ಅನಿಸ್ತದೆ? ತುಂಬ ಖುಷಿ ಅನಿಸ್ತದೆ ಇಲ್ಲಿ ಬಂದು. ಹಾಂ, ಆಮೇಲೆ ಅಲ್ಲಿ ಎಲ್ಲ ಚೆನ್ನಾಗಿ ಎಲ್ಲ ನೇಚರ್ ಎಲ್ಲ ನೋಡಿದೆ. ಹಾಂ, ಎಲ್ಲ ಒಂಥರ ಮಜವಾಗಿತ್ತು. ಆದರೂ ಇವತ್ತು ಇನ್ನೂ ಒಂದು ಕ್ವಶನ್ ಕಾಡ್ತಾ ಇರೋದು ಏನು ಗೊತ್ತಾ? ನಿನ್ನ ಹೆಸರು ರೇಷ್ಮಾ ಅಂತಿತ್ತು, ಇಟ್ಟಿದ್ದು ಯಾರು ಅಂತ? ನಮ್ಮ ಅಮ್ಮ ಅಂತೆ.
ನಿಮ್ಮಮ್ಮ ಕಾರಣ ಕಾರಣ ಇದು ತನುಶ್ರೀ ಅಂತ ಇಡ್ಬೇಕಾಯ್ತಂತೆ, ಹಾಂ ಅದಕ್ಕೆ ಬೇಡ ಅದು ಚೆನ್ನಾಗಿಲ್ಲ ಹೆಸರು ಅಂತ ರೇಷ್ಮಾ ಅಂತ ಇಟ್ಬಿಡೋಣ ಅಂತ ರೇಷ್ಮಾ ಅಂತ ಇಟ್ಬಿಟ್ರಾ? ಅಷ್ಟರಲ್ಲಿ ಇವರು ಏನೋ ವಾಕಿಂಗ್ ಸ್ಟೈಲ್ ಮಾಡೋಣ ಅಂತ ಇವಳು ರೇಷ್ಮಾ ವಾಕಿಂಗ್ ಸ್ಟೈಲ್ ಮಾಡೋಣ ಅಂತ ಮಾಡ್ತಾಯಿದ್ಲು. ಅದನ್ನೂ ನೋಡಿಕೊಂಡು ನಾವು ಒಂದು ಸಲ ಸುಮ್ಮನೆ ನಾವು ಒಂದು ಟ್ರೈ ಮಾಡೋಣ ಅಂದ್ಬಿಟ್ಟು ಒಂದು ಟ್ರೈ ಮಾಡಿ ಚೆನ್ನಾಗಿತ್ತು ಒಂಥರ ಸೂಪರ್. ಸಂಡೇ ವ್ಲಾಗು ಸೂಪರಾಗಿತ್ತು. ಬೆಟ್ಟದ ಮೇಲೆ ತುದಿಗೆಲ್ಲ ಹೋಗಿದ್ದು ಚೆನ್ನಾಗಿತ್ತು ಇವತ್ತು. ನೋಡಿ ವಾಕಿಂಗ್ ಸ್ಟೈಲ್ ಮಾಡ್ತಾಳಂತ ಈ ಥರ ಎಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ವಾಕಿಂಗ್ ಚೆನ್ನಾಗಿತ್ತು. ಮೂರಾಯ್ತು ಇರೋ ಈಗ ಪಚಿಲ ಅವ್ರಿಗೆ ಎರಡೇನಾ? ನಮ್ದೆಲ್ಲ ವಾಕಿಂಗ್ ಸ್ಟೈಲ್ ಆಯಿತು, ಡಿಫ್ರೆಂಟ್ ವಾಕಿಂಗ್ ಸ್ಟೈಲ್. ಇವಾಗ ಮನು ಅವರು ವಾಕಿಂಗ್ ಸ್ಟೈಲ್ ಹೆಂಗಿರುತ್ತೆ ನೋಡೋಣ ಬನ್ನಿ. ಎಷ್ಟು ಮಾಡ್ತೀರಾ ಮನು ಅವರೇ? ಅದು ನೋಡಿ ನಿಮಗೆ ಗೊತ್ತಾಗುತ್ತೆ. ನಾರ್ಮಲ್ ಆಗಿ ನಂದು ವಾಕಿಂಗ್ ಸ್ಟೈಲ್ ಇದು. ನಾರ್ಮಲ್ ಆಗಿ ಇದು ನಂದು ವಾಕಿಂಗ್ ಸ್ಟೈಲು. ನಾರ್ಮಲ್ ಆಗಿ ನಡೆಯೋದು ಹಿಂಗೆ. ನಾರ್ಮಲ್ ವಾಕಿಂಗ್ ಸ್ಟೈಲ್ ಇದು ನಾರ್ಮಲ್ ವಾಕಿಂಗ್ ಸ್ಟೈಲ್. ಎಷ್ಟಾಯ್ತು? ಒಂದು ಆಯ್ತು ಬ್ರೋ. ಈಗ ಎರಡನೇದು ವಾಕಿಂಗ್ ಸ್ಟೈಲ್. ನೀವು ಈ ಥರ ನಡೀತೀರಾ ಬ್ರೋ? ಇದು ಎರಡನೇ ಸ್ಟೈಲು. ನೀವು ಈ ಥರ ನಡೀತೀರಾ? ಸುಮಾರು ಥರ ನಡೀತೀವಿ ನಾವು. ಎರಡನೇ ಸ್ಟೈಲ್ ಆಯಿತು. ಈಗ ಇನ್ನು ಎರಡನೇ ಸ್ಟೈಲ್ ಎರಡಾಯ್ತಾ? ಮೂರು. ಬ್ರೋ ಸೂಪರ್ ಬ್ರೋ ನೀವು. ಸೇಮ್ ಅದೇ ತರ ಇದೆ. ಬರೋಣ ಸೂಪರ್. ಮೂರಾಯ್ತು ಮೂರಾಯ್ತು. ಈಗ ನಾಲ್ಕನೇ ಕೊಡ್ತೀನಿ. ಅಣ್ಣ ಸೂಪರ್ ಕಾಡ. ಎಲ್ಲ ಈ ಥರ ನೀವು ಸ್ಟೈಲು. ಹಂಗೆ ಒಂದು ಜಂಪ್ ಆಗ್ತೀವಿ ನೋಡಿ. ಕೊಡಾದ ಚೆನ್ನಾಗಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ನಾನು ಈಗ ನೋಡಿ ಯಾವ ತರ ಮಾಡ್ತಿದ್ರು ಅಂತ ಗೊತ್ತಿಲ್ಲ. ಅದೆಲ್ಲ ಕಡ್ಡಿಲ್ಲ ಇವಾಗ ಇನ್ನೊಂದು ಥರ ಟೈಪು ವಾಕಿಂಗ್ ಸ್ಟೈಲು. ಊಟ ಮಾಡಿಲ್ಲ ತಾತ? ಇಲ್ಲ ತಾತ, ನಮ್ಮ ಕಾಸಿಲ್ಲ. ಮತ್ತು ಬಿರಿಯಾನಿ ರೆಡಿ ಆಗಿತ್ತು ಅಷ್ಟರಲ್ಲಿ. ನಾವು ಬಿರಿಯಾನಿ ಎಲ್ಲ ತಿಂದ್ಕೊಂಡು ತಾನು ಇವಳು ಮಾಡಿದ್ಲು ಅಷ್ಟರಲ್ಲೇ. ಬಿರಿಯಾನಿ ಎಲ್ಲ ತಿಂದ್ಕೊಂಡು ಥರ ಚೆನ್ನಾಗಿತ್ತು ಬಿರಿಯಾನಿ. ಸುಸ್ತಾಗಿತ್ತು ಅಲ್ಲಿಂದ ಬರೋ ಅಷ್ಟರಲ್ಲಿ. ಫುಲ್ ಹೊಟ್ಟೆ ಹಸುವಾಗ್ತಿತ್ತು ನನಗಂತೂ. ಬಿರಿಯಾನಿನೂ ಚೆನ್ನಾಗಿತ್ತು, ಚೆನ್ನಾಗಿ ಬ್ಯಾಟಿಂಗ್ ಮಾಡ್ದು. ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗು. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.